ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಹಿಂದಿನ ವಿಡಿಯೋದಲ್ಲಿ ನಾನು ಇಂಡಿಯಾದ ಯಾವ ಸೆಕ್ಟರ್ಸ್ ಅಲ್ಲಿ ಗ್ರೋತ್ ಇದೆ, ಅವು ಯಾವ ಸೆಕ್ಟರ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ನಾನು ಮಾತಾಡಿದ್ದೆ. ಈಗ ಅದರ ನೆಕ್ಸ್ಟ್ ಸೀರೀಸ್ ಈಚ್ ಸೆಕ್ಟರ್ ಬಗ್ಗೆ ಮಾತಾಡೋಣ. ಇವತ್ತು ನಾನು IT ಸೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ ಅನ್ಕೊಂಡಿದ್ದೀನಿ. ಹಾಗೆ ಅದರಲ್ಲಿ ನಾನು 2 ಸ್ಟಾಕ್ಗಳನ್ನ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಪರ್ಸನಲಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಫರ್ದರ್. ಆ 2 ಸ್ಟಾಕ್ಗಳ ಹೆಸರು TCS ಮತ್ತೆ ವಿಪ್ರೋ. ಈ 2 ಕಂಪನಿಗಳು ಇಂಡಿಯಾದ ಲಾರ್ಜ್ ಕ್ಯಾಪ್ ಟೆಕ್ನಾಲಜಿ ಕಂಪನೀಸ್. ಬನ್ನಿ ಇದನ್ನ 2 ವಿಷಯನ ಡಿಸ್ಕಸ್ ಮಾಡೋಣ. ಒಂದು ಇದರ ಫಂಡಮೆಂಟಲ್ಸ್ ನೋಡೋಣ, ನಂತರ ಟೆಕ್ನಿಕಲ್ಸ್ ನೋಡೋಣ. ಒಂದು ಫಂಡಮೆಂಟಲ್ಸ್, ಕಂಪನಿ ಫಂಡಮೆಂಟಲ್ಸ್ ನೋಡ್ಬೇಕಂದ್ರೆ ನಾನು ಸ್ಕ್ರೀನರ್ ಅಂತ ವೆಬ್ಸೈಟ್ ಯೂಸ್ ಮಾಡ್ತೀನಿ. ಇಂಡಿಯಾದ ಒನ್ ಆಫ್ ದ ನಂಬರ್ 1 IT ಕಂಪನೀಸ್. ಜಸ್ಟ್ ಈ ತರ ಪಿಯರ್ಸ್ ಅಂತ ಫಂಕ್ಷನ್ ಇದೆ, ಅದ್ರ ಕ್ಲಿಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಕಂಪನೀಸ್ IT ರಿಲೇಟೆಡ್ ಕಂಪನೀಸ್, IT ರಿಲೇಟೆಡ್ ಫೀಲ್ಡ್ಸ್ ನಲ್ಲಿ ಇದೆ ಅಂತ. ಈ ತರ ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಂಬರ್ 1 ಮಾರ್ಕೆಟ್ ಕ್ಯಾಪ್ ನಲ್ಲಿ ಅಂದ್ರೆ ಬಿಗ್ಗೆಸ್ಟ್ ಕಂಪನಿ ಬಂದು TCS, ಆಮೇಲೆ ಇನ್ಫೋಸಿಸ್, HCL ಇದೆ, ವಿಪ್ರೋ ಇದೆ, ಮತ್ತೆ ಕೆಲವು ಕಂಪನೀಸ್ ಗಳಿದೆ. ವಿಪ್ರೋ ಕಡಿಮೆ ಇದ್ರು 4th ಮಾರ್ಕೆಟ್ ಕ್ಯಾಪ್ ಅಲ್ಲಿ ಇದ್ರು. ದಿಸ್ ಇಸ್ ಲಾರ್ಜ್ ಕ್ಯಾಪ್ ಕಂಪನಿ. ಮತ್ತೆ ಇದನ್ನ ನಾನು ಯಾಕೆ ಟ್ರ್ಯಾಕ್ ಮಾಡ್ತಾ ಇದೀನಿ ಅಂತ ಆಮೇಲೆ ಹೇಳ್ತೀನಿ. ನಾನು ಇನ್ಫೋಸಿಸ್ ಮತ್ತೆ HCL ಯಾಕಿಲ್ಲ ಅಂತ. ಓಕೆ, ನಾನು ಫಂಡಮೆಂಟಲ್ಸ್ ಅಲ್ಲಿ ಕೇವಲ 5 ಪ್ಯಾರಾಮೀಟರ್ಸ್ ನೋಡ್ತೀನಿ, 5-6 ಪ್ಯಾರಾಮೀಟರ್ಸ್. ಒಂದು ಕ್ವಾರ್ಟರ್ಲಿ ಈ ಸೇಲ್ಸ್, ಕಂಪನಿಯ ಸೇಲ್ಸ್ ಹೇಗಿದೆ ಎವ್ರಿ ಕ್ವಾರ್ಟರ್. ಪ್ರತಿ ಸೇಲ್ಸ್ ಈ ತರ ನೋಡಿದಾಗ ಎಲ್ಲ ಪ್ರತಿ ಕ್ವಾರ್ಟರ್ ನಲ್ಲೂ ಪ್ರೀವಿಯಸ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಸೇಲ್ಸ್ ಜಾಸ್ತಿ ಇದೆ. ಈ ಸಲನು ಡಿಸೆಂಬರ್ ಅಲ್ಲಿ ಈಗ ರೀಸೆಂಟ್ ಆಗಿ ಅವರು ರಿಸಲ್ಟ್ಸ್ ಪಬ್ಲಿಷ್ ಮಾಡಿದ್ರು. ನೆಟ್ ಪ್ರಾಫಿಟ್ ನೋಡಿದಾಗ 10.8 ಇತ್ತು, ಅಲ್ಲಿಂದ ಜಾಸ್ತಿ ಇದೆ, 12,000 ಇತ್ತು. ಈ ಒಂದು ಲಾಸ್ಟ್ ಕ್ವಾರ್ಟರ್ ನಲ್ಲಿ ಕಡಿಮೆ ಆಗಿದೆ, ಯಾಕಂದ್ರೆ ಅರೌಂಡ್ 2,000 ಹೆಚ್ಚು ಕೋಟಿ ಇಂಡಿಯಾದಲ್ಲಿ ಹೊಸ ಲೇಬರ್ ಕೋಡ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದಕ್ಕೊಂದು ಎಕ್ಸ್ಪೆನ್ಸಸ್ ಬರುತ್ತೆ. ಇಂಡಿಯಾದ ಪ್ರತಿಯೊಂದು ಕಂಪ್ನಿನೂ ಈ ಒಂದು ಎಕ್ಸ್ಪೆಂಡಿಚರ್ ನ ಅನುಭವಿಸಿದೆ ಈ ಸಲ, ಅದರಿಂದ ಪ್ರಾಫಿಟ್ ಕಡಿಮೆ ಆಗಿದೆ. ಬಟ್ ಅದರ್ವೈಸ್ ರೆವೆನ್ಯೂ ನೋಡಿದ್ರೆ ಜಾಸ್ತಿ ಇದೆ. ಅದೊಂದು ಎಕ್ಸೆಪ್ಷನ್ ಐಟಮ್ ಬಿಟ್ರೆ ನೆಟ್ ಪ್ರಾಫಿಟ್ ಇದು ಹೈಯೆಸ್ಟ್ ಎವರ್ ಆಗಿದೆ. ಪ್ರಾಫಿಟಬಿಲಿಟಿ ಇದು 1 ವರ್ಷದ ಪ್ರಾಫಿಟ್ ಅಂಡ್ ಲಾಸ್. ಕ್ವಾರ್ಟರ್ಲಿ ಸೇಲ್ಸ್ ಸೇಮ್ ಥಿಯರಿನೇ ಹೇಳ್ತಿದೆ. ಸೇಲ್ಸ್ ಒಂದು ಹೈಯೆಸ್ಟ್ ಎವರ್ ಆಗಿದೆ, 460,000. ನೆಟ್ ಪ್ರಾಫಿಟ್ 1 ವರ್ಷದಲ್ಲಿ 19,000 ಕೋಟಿಯಿಂದ ಶುರು ಮಾಡಿ ಇವೆಲ್ಲ ಕೋಟಿನಲ್ಲಿದೆ ನಂಬರ್ಸ್. ಲೇಟೆಸ್ಟ್ ಬಂದು 48,000 ಕೋಟಿ. ಇದು TTM ಅಂತ ಟೈಮಿಂಗ್ ಪ್ರಕಾರ. ಒಂದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋದು ನಮ್ಮ ಇಂಡಿಯಾದಲ್ಲಿ 31st ಮಾರ್ಚ್. ಇನ್ನೊಂದು 1 ಮಂತ್ ಕ್ವಾರ್ಟರ್ ರಿಸಲ್ಟ್ಸ್ ಆಮೇಲೆ ಇದಕ್ಕೆ ಆಡ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಅದು ಇದಕ್ಕಿಂತ ಜಾಸ್ತಿನೇ ಇರುತ್ತೆ. ಪ್ರಾಫಿಟ್ ಚೆನ್ನಾಗಿದೆ, ಕ್ವಾರ್ಟರ್ ರಿಸಲ್ಟ್ ಚೆನ್ನಾಗಿದೆ. ಬ್ಯಾಲೆನ್ಸ್ ಶೀಟ್ ಒಂದು ಕಂಪ್ನಿದ ಆತ್ಮ ಅಂತ ಹೇಳ್ಬೋದು. ಇದು ಟೋಟಲಿ ಸ್ಟೋರಿ ಹೇಳ್ಬಿಡುತ್ತೆ ಕಂಪ್ನಿ ಹೇಗಿದೆ ಅಂದ್ಬಿಟ್ಟು. ಈಕ್ವಿಟಿ ಕ್ಯಾಪಿಟಲ್ ಅಂದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ ಅವ್ರು ಡೈಲ್ಯೂಟ್ ಮಾಡಿದಾರ ಅಂತ ಒಂದು ಕ್ವಶನ್ ಬರುತ್ತೆ. ಅಂದ್ರೆ ಸೇಲ್ ಮಾಡ್ಬಿಟ್ಟಿದಾರ ಬೇರೆ ಯಾರಿಗಾದ್ರು ಅಂತ. ಆ ತರ ನೋಡಿದಾಗ ಅಷ್ಟೊಂದು ಜಾಸ್ತಿ ಆಗಿಲ್ಲ, ಇದು ಡೈಲ್ಯೂಟ್ ಆಗಿಲ್ಲ. ರಿಸರ್ವ್ಸ್ ಅಂದ್ರೆ ಪ್ರತಿ ಕ್ವಾರ್ಟರ್ಲಿ ಇಯರ್ಲಿ ಪ್ರಾಫಿಟ್ ಬರುತ್ತೆ, ಆ ಒಂದನ್ನ ಸೇವ್ ಮಾಡ್ತಾ ಹೋಗ್ತಾರೆ. ಕ್ಯಾಶ್ ಬೇಸಿಕ್ಲಿ ಒಂದ್ ಕಡೆ ಇಟ್ಟಿರ್ತಾರೆ ಅಮೌಂಟ್, ಅದನ್ನ ಏನೋ ಒಂದು ಎಕ್ಸ್ಪೆಂಡಿಚರ್ ಮಾಡೋಕೆ, ಬೇರೆ ಕಂಪ್ನಿಗಳ ಬೈ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದನ್ನ ನೋಡ್ತಿದ್ರೆ ಅದು ಹೈಯೆಸ್ಟ್ ಎವರ್ ಆಗಿದೆ. ನೆಕ್ಸ್ಟ್ ಬಾರೋಯಿಂಗ್ ಅಂದ್ರೆ ಸಾಲ ತಗೊಂಡಿರೋದು. ಈ ಕಂಪ್ನಿ ನಡೆಸೋದಕ್ಕೆ ಬೇರೆ ಕಡೆ ಸಾಲ ತಗೊಂತಾರೆ. ಅದು ನೋಡಿದಾಗ ಅದು ಕೇವಲ ರಿಸರ್ವ್ಸ್ ಕಂಪೇರ್ ಮಾಡಿದ್ರೆ 1/10 10,000 ಕೋಟಿ ಅಷ್ಟೇ. ಇದೇನಂದ್ರೆ ಸಣ್ಣ ಪುಟ್ಟ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅವರು ಈ ಕಂಪ್ನಿಗಳಲ್ಲಿ ಅಥವಾ ಇಲ್ಲಾಂದ್ರೆ ಬೇರೆ ಕಡೆ ಫಂಡ್ ರೈಸ್ ಮಾಡ್ತಾರೆ. ಇದೇನು ವೆರಿ ಸಣ್ಣ ಅಮೌಂಟ್ ಇದು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಈ ಹೊಸ ಪ್ರಾಜೆಕ್ಟ್ ಗಳು ತಗೊಳ್ಳೋದಕ್ಕೆ, ಬೇರೆ ಕಡೆ ಮಾಡೋದಕ್ಕೆ ಅವರು ಒಂದಷ್ಟು ಅಮೌಂಟ್ ಗಳನ್ನ ಇನ್ವೆಸ್ಟ್ ಮಾಡಿರ್ತಾರೆ, ಅದು ಇನ್ವೆಸ್ಟ್ಮೆಂಟ್. ಇವೆಲ್ಲಾನು ತುಂಬಾ ಚೆನ್ನಾಗಿದೆ. ಅಂದ್ರೆ CWIP ಅಂದ್ರೆ ಕೆಪಾಸಿಟಿನ ಎಕ್ಸ್ಪೆನ್ಷನ್ ಮಾಡೋದಕ್ಕೆ ಏನಾದ್ರು ಖರ್ಚು ಮಾಡ್ತಿದಾರಾ, ಇದ್ರ ಅರ್ಥ ಒಂದು ಹೊಸ ಬಿಲ್ಡಿಂಗ್ ಕಟ್ತಿರ್ಬೋದು, ಆಫೀಸ್ಗೆ IT ರಿಲೇಟೆಡ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದೆಲ್ಲ ಫ್ಯೂಚರ್ ನಲ್ಲಿ ಪ್ರಾಫಿಟಬಿಲಿಟಿ ಬರುತ್ತೆ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಂತರ ಇನ್ವೆಸ್ಟರ್ಸ್, ಇದು ಪ್ರಮೋಟರ್ ಸ್ಟೇಕ್ 71.77 ಇದೆ. ಅದು ಬಿಟ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್. ಡೊಮೆಸ್ಟಿಕ್ ಅಂದ್ರೆ ಮ್ಯೂಚುವಲ್ ಫಂಡ್, ಫಾರಿನ್ ಅಂದ್ರೆ ಫಾರಿನ್ ಅವ್ರದ್ದು ಒಳ್ಳೆ ಪರ್ಸೆಂಟೇಜ್ ಇದೆ. ಎರಡು ಸೇರಿದ್ರೆ ಅರೌಂಡ್ 23-24%. ಅದು ಬಿಟ್ರೆ ಪಬ್ಲಿಕ್ ಬಂದು ಕೇವಲ 5% ಹೋಲ್ಡ್ ಮಾಡಿದೆ. ಪ್ರಮೋಟರ್ಸ್, ಫಾರಿನ್ ಮತ್ತೆ ಡೊಮೆಸ್ಟಿಕ್, ಈ 3 ಪೀಪಲ್ ನಾವು ಸ್ಟ್ರಾಂಗ್ ಹ್ಯಾಂಡ್ಸ್ ಅಂತ ಕರಿಬಹುದು. ಸೊ ಆಲ್ಮೋಸ್ಟ್ 95% ಸ್ಟ್ರಾಂಗ್ ಹ್ಯಾಂಡ್ಸ್ ಅಲ್ಲಿ ಇದೆ. ಪಬ್ಲಿಕ್ ನಲ್ಲಿ ಕೇವಲ 5% ಇದೆ. ಸೊ ಇದು ವೆರಿ ಸ್ಟ್ರಾಂಗ್ ಫ್ಯಾಕ್ಟರ್. ನಂತರ ನಾನು ನೆಕ್ಸ್ಟ್ ಏನ್ ನೋಡ್ತೀನಿ ಅಂದ್ರೆ ಫ್ಯೂಚರ್ ಗ್ರೋತ್ ಪ್ಲಾನ್. TCS ಫ್ಯೂಚರ್ ಗ್ರೋತ್ ಏನ್ ಮಾಡ್ತಿದೆ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಕ್ವಿಕ್ ಆಗಿ ಸ್ವಲ್ಪ ರಿಸರ್ಚ್ ಮಾಡಿದೆ. ನಾನು ಇತ್ತೀಚೆಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಿರೋದ್ರಿಂದ ನನ್ನ 5 to 10 years ಅಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಟಿವ್ ಚೇಂಜಸ್ ಆಗುತ್ತೆ. ಯಾವುದೇ ಕಂಪ್ನಿ ಆ ಒಂದು ವೇವ್ ನಲ್ಲಿ ಸರ್ವೈವ್ ಆಗಿಲ್ಲ ಅಂದ್ರೆ ನಾಳೆ ಈ TCS ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ನಾಳೆ 1 year 2 year 3 year 10 year ಆದ್ಮೇಲೆ ಸರ್ವೈವ್ ಆಗೋದಿಲ್ಲ. ಅದಕ್ಕೆ ಅವರು ಏನೇನ್ ಮಾಡ್ತಿದಾರೆ ಅಂತ ತಿಳ್ಕೊಳ್ಳೋಕೆ ನಾನು ಪ್ರಯತ್ನ ಪಡ್ತೀನಿ. ಮ್ಯಾಸಿವ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಡೇಟಾ ಸೆಂಟರ್ ಅಲ್ಲಿ. ಏನದು ಒಂದು ಡೇಟಾ ಸೆಂಟರ್ಸ್ ಅಂತ ಇದೆ. ಡೇಟಾ ಸೆಂಟರ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತೀವಿ, ಇದೇನು ಒಂದು ವೆಬ್ಸೈಟ್ ಹೋಗಿ ಸರ್ಚ್ ಮಾಡ್ತೀವಿ. ಅದೆಲ್ಲ ಹೋದಾಗ ಅದೊಂದು ಸರ್ವರ್ ಹೋಗಿ ಅಲ್ಲಿಂದ ನಮಗೆ ರೆಸ್ಪಾನ್ಸ್ ಕಳಿಸುತ್ತೆ. ಎಷ್ಟು ನಮಗೆ ಸೆಕೆಂಡ್ಸ್ ಅಲ್ಲಿ ಡೇಟಾ ಕಳಿಸುತ್ತಲ್ಲ. ಈಗ ಆಸ್ ಆಫ್ ನೌ
ಈ ಒಂದು ಡೇಟಾ ಸೆಂಟರ್ಸ್ ಜಾಸ್ತಿ ಇಂಡಿಯಾದಲ್ಲಿಲ್ಲ, ಇವೆಲ್ಲ ಫಾರಿನ್ ಅಲ್ಲಿದೆ. ಈ ಜಸ್ಟ್ ದೊಡ್ಡ ಕಂಪ್ನಿಗಳು ಗೂಗಲ್, ಮೈಕ್ರೋಸಾಫ್ಟ್, ಫೇಸ್ಬುಕ್ ಈ ತರ ಕಂಪ್ನಿಗಳು ಡೇಟಾ ಸೆಂಟರ್ಸ್ ನ ಕ್ರಿಯೇಟ್ ಮಾಡಿ ಅಲ್ಲಿಂದ ನಮ್ಗೆ ಡೇಟಾ ಕಳಿಸ್ತಿದೆ. ಇಂಡಿಯನ್ ಗೌರ್ಮೆಂಟ್ ರೂಲ್ಸ್ ಮಾಡಿದ್ದಾರೆ, ಈ ಎಲ್ಲ ಡೇಟಾ ಸೆಂಟರ್ಸ್ ಇಂಡಿಯಾದಲ್ಲಿರ್ಬೇಕು, ಸರ್ವರ್ಸ್ ಇಂಡಿಯಾದಲ್ಲಿ ಬೇಕು ಅಂದ್ಬಿಟ್ಟು. ಸೊ ಆ ಒಂದು ಕಾರಣದಿಂದ ಇಂಡಿಯಾದ ಎಷ್ಟೊಂದು ಕಂಪ್ನಿಗಳು ಆ ಡೇಟಾ ಸೆಂಟರ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದೆ. ಅವ್ರಿಗೆ ಅದರಲ್ಲಿ ಕ್ಯಾಶ್ ಫ್ಲೋ ಅಂದ್ರೆ ಇನ್ಕಮು ಬರುತ್ತೆ. ಸೊ TCS ಆ ಒಂದು ಕ್ಷೇತ್ರದಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಿದ್ದಾನೆ. ಈ ಒಂದು ರಿಪೋರ್ಟ್, ಈ ಒಂದು ಡೇಟಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಅಂದ್ಬಿಟ್ಟು. ನಂತರ ನಾನು ಇನ್ನೊಂದು ಕ್ವಶನ್ ಕೇಳಿದೆ, TCS ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಲ್ಡ್ ನಲ್ಲಿ ಸರ್ವೈವ್ ಆಗೋದಕ್ಕೆ ಏನೇನ್ ಮಾಡ್ತಿದೆ ಅಂದ್ಬಿಟ್ಟು. ಅದ್ ಬಂದಾಗ ನನ್ಗೆ ಗೊತ್ತಾಯ್ತು ಅವರು ಮ್ಯಾಸಿವ್ ರೀಸ್ಕಿಲಿಂಗ್, ಆ ಒಂದು ಎಂಪ್ಲಾಯೀಸ್ ಏನಿದ್ದಾರೆ ಅವ್ರನ್ನೆಲ್ಲ AI ರಿಲೇಟೆಡ್ ಕೋರ್ಸಸ್ ಕಲಿಕೆ ಪ್ರೋತ್ಸಾಹ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು ನಾವು ಕೋರ್ಸ್ ಕಲ್ತಿಲ್ಲ ಅಂದ್ರೆ ನಾಳೆ ಜಾಬ್ ನಲ್ಲಿ ಸರ್ವೈವ್ ಆಗೋದಿಲ್ಲ. ಎಲ್ಲ ಆ ಒಂದು AI ರಿಲೇಟೆಡ್ ವರ್ಕ್ ಕಲ್ಚರ್ ನ ಡೆವಲಪ್ ಮಾಡ್ತಿದ್ದಾರೆ. ಮತ್ತೆ ಈ ಇಷ್ಟೊಂದು AI ಪ್ಲಾಟ್ಫಾರ್ಮ್ಸ್ ಎಲ್ಲ ಡೆವಲಪ್ ಮಾಡಿದ್ದಾರೆ. ಯಾಕಂದ್ರೆ ಈ ಡೆವಲಪ್ ಮಾಡಿಲ್ಲ ಅಂದ್ರೆ ಅವ್ರ ಕ್ಲೈಂಟ್ಸ್ ಹತ್ರ ಹೋಗಿ ಪಿಚ್ ಮಾಡಕ್ ಆಗೋದಿಲ್ಲ, ಹೊಸ ಹೊಸ ಪ್ರಾಜೆಕ್ಟ್ ನ ತಗೊಳಕ್ ಆಗೋದಿಲ್ಲ. ಈ ಇಷ್ಟೊಂದೆಲ್ಲ ಗ್ರೋತ್ ಪ್ಲಾನ್ ಮಾಡ್ತಿರೋದ್ರಿಂದ ಈ ಕಂಪ್ನಿ ಫಂಡಮೆಂಟಲಿ ತುಂಬಾ ಚೆನ್ನಾಗಿದೆ ಅಂತ ನಾನು ಅನ್ಸ್ಕೊಂತೀನಿ. ನಂತರ ಸೆಕೆಂಡ್ ಸ್ಟಾಕ್ ಪಿಕಿಂಗ್ ನೋಡೋಣ. ವಿಪ್ರೋ ಫೋರ್ತ್ ಲಾರ್ಜೆಸ್ಟ್ IT ಕಂಪ್ನಿ, ಬಟ್ ಇದು ಲಾರ್ಜ್ ಕ್ಯಾಪ್ ಇಂಡಿಯಾದಲ್ಲಿ. ಕ್ವಾರ್ಟರ್ಲಿ ಚೆಕ್ ಮಾಡಿದಾಗ ಸೇಲ್ಸ್ ಬಂದು ಆಗಿದೆ ಹೈಯೆಸ್ಟ್ ಎವರ್ ಆಸ್ ಆಫ್ ನೌ. ನೆಟ್ ಪ್ರಾಫಿಟ್ ಬಂದು 3,000 ಕೋಟಿಯಿಂದ ಶುರುವಾಗಿ 3,350 ಬಿಕಾಸ್ ನ್ಯೂ ಜಾಬ್ ಕೋಡ್ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಎಲ್ಲ ಕಂಪ್ನಿಗಳು ಅದಕ್ಕೊಂದಷ್ಟು ಅಮೌಂಟ್ ನ ಖರ್ಚು ಮಾಡ್ತಿದೆ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ನೋಡಿದಾಗ 43,000ದಿಂದ ಶುರು ಮಾಡಿ 90,000 ಅವ್ರದ್ದು ಪ್ರಾಫಿಟ್ ಅಂಡ್ ಲಾಸ್ ಆಸ್ ಆಫ್ ನೌ. ನೆಟ್ ಪ್ರಾಫಿಟ್ ಒಂದು ವರ್ಷಕ್ಕೆ ಬಂದಾಗ 13,218 ಹೋದ ವರ್ಷ, ಈ ಸಲ 13,300, ಇನ್ನೂ ಜಾಸ್ತಿನೇ ಇದೆ, ಇನ್ನೂ ಒಂದು ಕ್ವಾರ್ಟರ್ ಬಾಕಿ ಇದೆ. ಇದು ಪರ್ಫೆಕ್ಟ್ ಚೆನ್ನಾಗಿದೆ. ಬ್ಯಾಲೆನ್ಸ್ ಶೀಟ್ ಬಂದಾಗ ಇಕ್ವಿಟಿ ಕ್ಯಾಪಿಟಲ್ ಸ್ವಲ್ಪ ಡೈಲ್ಯೂಟ್ ಆಗಿದೆ, ಸ್ಟಿಲ್ ಪ್ರಮೋಟರ್ಸ್ ಹತ್ರ ಹೋಲ್ಡಿಂಗ್ಸ್ ಇದೆ. ರಿಸರ್ವ್ಸ್ ಸೇಮ್ ತುಂಬಾ ಜಾಸ್ತಿ ಇದೆ, ಹೈಯೆಸ್ಟ್ ಎವರು 83,000 ಕೋಟಿ. ಬಾರೋಯಿಂಗ್ಸ್ ಅಷ್ಟೊಂದು ಜಾಸ್ತಿ ಇಲ್ಲ, 16,000 ಅಷ್ಟೇ ಬಾರೋಯಿಂಗ್ಸ್ ಇರೋದು. ನೆಕ್ಸ್ಟ್ CWIPನೂ ಸುಮಾರಾಗಿದೆ, 268 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅವ್ರ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡೋದಲ್ಲಿ. ಮತ್ತೆ ಇದು ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಅವರು, ಶಾರ್ಟ್ ಟರ್ಮ್ FD ಆ ರೀತಿ ಎಲ್ಲ. ಸೊ ಬ್ಯಾಲೆನ್ಸ್ ಶೀಟ್ ತುಂಬಾ ಚೆನ್ನಾಗಿದೆ. ಇನ್ವೆಸ್ಟರ್ಸ್, ಸೊ ಪ್ರಮೋಟರ್ಸ್ ಬಂದು ಎಲ್ಲ ಗೊತ್ತು, ಇದು ಅಜಿಮ್ ಪ್ರೇಮ್ಜಿ ಹೋಲ್ಡ್ ಮಾಡೋದು, ಅವ್ರದ್ದು 72% ಹೋಲ್ಡಿಂಗ್ಸ್ ಇದೆ ಸ್ಟ್ರಾಂಗ್. FII ಮತ್ತೆ DI ಬಂದು 8%, ಪಬ್ಲಿಕ್ ಬರೀ 10% ಅಷ್ಟೇ. ಸೊ 90% ಸ್ಟ್ರಾಂಗ್ ಹ್ಯಾಂಡ್ಸ್ ಹೋಲ್ಡ್ ಮಾಡಿದೆ. ಸೊ ದಿಸ್ ಇಸ್ ಒಳ್ಳೆ ಕಂಡೀಷನ್ ಇನ್ವೆಸ್ಟ್ ಮಾಡೋದಕ್ಕೆ. ನಂತರ ಸೇಮ್ ಕ್ವಶನ್, ವಿಪ್ರೋ ಏನ್ ಮಾಡ್ತಿದೆ ಈ AI ಫೀಲ್ಡ್ ನಲ್ಲಿ ಸರ್ವೈವ್ ಆಗೋದಕ್ಕೆ? ಅವರು ತುಂಬಾ AI ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ, ಕ್ಲೌಡ್ ಪಾರ್ಟ್ನರ್ಶಿಪ್ಸ್ ಇದೆ, ಮತ್ತು ಅವ್ರಿಗೂ ಕೆಲವು AI ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಸೇಮ್ TCS ತರನೇ ಅವರು ಕ್ಲೈಂಟ್ಗಳು ಪಿಚ್ ಮಾಡಿ ಪ್ರಾಡಕ್ಟ್ ಎಲ್ಲ ತಗೊಬೇಕು. ಆಸ್ ಆಫ್ ನಾವು ಫಂಡಮೆಂಟಲಿ ಎರಡು ಕಂಪ್ನಿ ತುಂಬಾ ಚೆನ್ನಾಗಿದೆ. ಕ್ವಿಕ್ ಆಗಿ ಟೆಕ್ನಿಕಲ್ಸ್ ನೋಡೋಣ. ಟೆಕ್ನಿಕಲ್ಸ್ ನಲ್ಲಿ ಎಲ್ಲಿದೆ ಈ ಸ್ಟಾಕ್ಸ್ಗಳು ಅಂದ್ಬಿಟ್ಟು. TCS ಚಾರ್ಟ್ ಕ್ವಿಕ್ ಆಗಿ ನೋಡಿದ್ರೆ ಏನ್ ಪ್ಯಾಟರ್ನ್ ಮಾಡ್ತಿದೆ ಅದು. ಈ ಒಂದು ಕಾಲದಲ್ಲಿ ತುಂಬಾ ಹೈ ಗ್ರೋತ್ ಇತ್ತು, ಆದ್ಮೇಲೆ ಏನಾಯ್ತು, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಬಂತು, ಮತ್ತೆ ಇದನ್ನ ಡಬಲ್ ಟಾಪ್ ಅಂತ ಕರೀತಾರೆ. ಇದೊಂದು ಮತ್ತೆ ಇದೊಂದು ನೆಗೆಟಿವ್ ಪ್ಯಾಟರ್ನ್. ಹತ್ರ ಬಂದಾಗ ಏನಾಗುತ್ತೆ, ಸ್ಟಾಕ್ಸ್ ಕಡಿಮೆ ಕೆಳಗೆ ಬೀಳುತ್ತದೆ. ಸೊ ಕೆಳಗೆ ಬೀಳ್ತಿದ್ದಂಗೆನೆ ಇದೊಂದು ಪ್ಯಾಟರ್ನ್ ಮಾಡ್ತು. ಏನದು ಪ್ಯಾಟರ್ನ್, ಇದನ್ನ ರಿವರ್ಸ್ ಹೆಡ್ ಅಂಡ್ ಶೋಲ್ಡರ್ ಅಂತ ಕರೀತಾರೆ. ಇದು ಶೋಲ್ಡರ್, ಇದು ಹೆಡ್, ಮತ್ತೆ ಶೋಲ್ಡರ್, ಮತ್ತೆ ಇನ್ನೊಂದು ಶೋಲ್ಡರ್. ಮತ್ತೆ ನಂತರ ಏನಾಯ್ತು, ಸೇಮ್ ಡಬಲ್ ಪ್ಯಾಟರ್ನ್ ಬಂತು ಹೋದ್ಸಲ ಬಂದಾಗ. ಮತ್ತೆ ಸ್ಟಾಕು ಕ್ರಾಶ್ ಆಯ್ತು. ಕ್ರಾಶ್ ಆಗ್ಬಿಟ್ಟು ಏನಾಗ್ತಿದೆ, ಈಗ ಒಂದು ಪ್ಯಾಟರ್ನ್ ಮಾಡ್ತಿದೆ ಅದು. ಸೊ ಇದು ಸೇಮ್ ಶೋಲ್ಡರ್ ಪ್ಯಾಟರ್ನ್ ಮಾಡುತ್ತೆ, ಇಲ್ಲಾಂದ್ರೆ ಇದು ರೌಂಡಿಂಗ್ ಬಾಟಮ್ ಅಂತಾನು ಕರಿಬಹುದು. ಸ್ಟಾಕ್ ಏನಾಗ್ಬೋದು, ಹೀಗೆ ಬಂದು ಮತ್ತೆ ಒಂದು ಹ್ಯಾಂಡಲ್ ಮಾಡಿ ಮೇಲೆ ಹೋಗ್ಬೋದು, ಇಲ್ಲ ಅಂದ್ರೆ ಮತ್ತೆ ಇಲ್ಲಿಂದನೇ ಇದು ಹೀಗೆ ಮೇಲೆ ಹೋಗ್ಬೋದು. ಸೊ ಹಾಗಾದ್ರೆ ಈ ಸ್ಟಾಕ್ದು ಟಾರ್ಗೆಟ್ ಏನಾಗ್ಬೋದು, ನಾವು ಟ್ರೈ ಮಾಡಿದ್ರೆ ಈ ಪ್ಯಾಟರ್ನ್ ಹೋಗ್ಬೋದು. ಇದರ ಹೋದಾಗ ಇದೊಂದು ಫಸ್ಟ್ ಟಾರ್ಗೆಟ್ ಆಗುತ್ತೆ. ಸೊ ಆಸ್ ಆಫ್ ನೌ ಫ್ರಮ್ ಕರೆಂಟ್ ಪ್ರೈಸ್ ಇಂದ ಒಂದು 40% ಆಪರ್ಚುನಿಟಿ ಇದೆ, ಅದು ಅದ್ರ ಫಸ್ಟ್ ಟಾರ್ಗೆಟ್. ನಂತರ ಸೆಕೆಂಡ್ ಟಾರ್ಗೆಟ್ ಬಂದು
ಸೆಕೆಂಡ್ ಟಾರ್ಗೆಟ್ ಬಂದು 5780. ಸೊ ನನಗೆ ಸ್ಟಾಕ್ ಚೂಸ್ ಮಾಡಿದ್ರೆ ಟೆಕ್ನಿಕಲಿ ಇದು ಒಳ್ಳೆ ಪೊಸಿಷನ್ ಇದೆ, ಯಾಕಂದ್ರೆ ಇದು ಆಲ್ಮೋಸ್ಟ್ ಟಾಪ್ ಇಂದ ಎಷ್ಟು ಪರ್ಸೆಂಟ್ ಬಿದ್ದಿದೆ ನೋಡೋಣ. ಟಾಪ್ ಇಂದ 35% ಬಿದ್ದು ಈ ಸದ್ಯಕ್ಕೆ 30% ಅಲ್ಲಿದೆ, ಸ್ವಲ್ಪ ರಿಕವರ್ ಆಗಿದೆ. ಸೊ ಸ್ಟಾಕ್ ಇದು ಇನ್ನು ಬಾಟಮ್ ಲೆವೆಲ್ ಇದೆ. ಇದು ಒಳ್ಳೆ ಟೈಮ್ ಬೈ ಮಾಡೋದಕ್ಕೆ. ಇನ್ನು ಬಿದ್ದರೆ ಎಷ್ಟು ಬೀಳ್ಬೋದು, 5, 10, 15% ಬೀಳ್ಬೋದು. ಸೊ ಅದರಿಂದ ಒಂದು ಸ್ಟಾಕ್ನಲ್ಲಿ ನಮಗೆ ಎಷ್ಟು ಇನ್ವೆಸ್ಟ್ ಆಗುತ್ತೋ ಅದನ್ನು ಅಷ್ಟು ಮಾತ್ರ ಮಾಡಿ ನೆಕ್ಸ್ಟ್ ಆವರೇಜ್ ಮಾಡೋಕೆ ಇಟ್ಕೊಬೇಕು. ಸೊ ಒಟ್ಟಿನಲ್ಲಿ ಇಲ್ಲಿಂದ ಏನಿದ್ರು ಗ್ರೋತ್ ಆಪರ್ಚುನಿಟಿ ಇದೆ, ಹಾಗಂತ ಇಮಿಡಿಯೇಟ್ ಆಗಿ ಮೇಲೆ ಹೋಗೋಗತ್ತಾ? ಇಲ್ಲ. ಅದು ಸ್ಟಾಕ್ ಮಾರ್ಕೆಟ್ ಹೀಗೂ ಹೋಗ್ಬೋದು, ಅಥವಾ ಸ್ವಲ್ಪ ಸ್ವಲ್ಪ ಹಾಗೆ ಕನ್ಸಾಲಿಡೇಷನ್ ಆಗಿ ಆಮೇಲೆ ಹೋಗ್ಬೋದು. ಟೆಕ್ನಿಕಲಿ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಬೈ ಮಾಡೋದಕ್ಕೆ, ಅದರಿಂದ ನಾನು ಇದನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಕ್ವಿಕ್ ಆಗಿ ವಿಪ್ರೋ ನೋಡೋಣ. ವಿಪ್ರೋ IT ಕಂಪ್ನೀಸ್ಗಳು, ಮೋಸ್ಟ್ ಆಫ್ IT ಕಂಪ್ನೀಸ್ ಸಿಮಿಲರ್ ಚಾರ್ಟ್ ಪ್ಯಾಟರ್ನ್ ನ ಫಾಲೋ ಮಾಡ್ತೀವಿ. ಡಬಲ್ ಪ್ಯಾಟರ್ನ್, ಡಬಲ್ ಟಾಪ್ ನ ಹೇಳ್ದಂಗೆ ಸೇಮ್ ಇದೇ ತರನೇ. ಇಲ್ಲಿ ಇಲ್ಲಿಂದ ಒಂದು ಮ್ಯಾಸಿವ್ ಗ್ರೋತ್ ಇತ್ತು, ಆಮೇಲೆ ಡಬಲ್ ಟಾಪ್, ಇಲ್ಲಿ ಸ್ಟಾಕ್ ಬೀಳ್ತು, ಈಗೊಂದು ಪ್ಯಾಟರ್ನ್ ಮಾಡಿ ಮತ್ತೆ ಗಮನಿಸಿದ್ರೆ ಇಲ್ಲಿ ಒಂದು ಡಬಲ್ ಟಾಪ್ ಆಗಿದೆ. ಮತ್ತೆ ಇಲ್ಲಿ ಏನ್ ಮಾಡ್ತಿದೆ, ಒಂದು ಹ್ಯಾಂಡಲ್ ಫಾರ್ಮೇಶನ್ ಮಾಡ್ತಿದೆ, ಇದನ್ನ ಹ್ಯಾಂಡಲ್ ಅಂತ ಕರೀತಾರೆ. ಇದು ಒಂದು ದೊಡ್ಡ ಹ್ಯಾಂಡಲ್. ಆಸ್ ಆಫ್ ನಾವು ಎಷ್ಟು ಅದು ಹೈ ಇಂದ ಬಿದ್ದಿದೆ ನೋಡೋಣ. ಆಸ್ ಆಫ್ ನಾವು ಅರೌಂಡ್ 24%, 23% ಅದು ರೀಸೆಂಟ್ ಹೈ ಇಂದ ಬಿದ್ದಿದೆ. ಸೊ ಅದ್ರ ಟಾರ್ಗೆಟ್ ಏನಿರ್ಬೋದು, ಈಗ ಇಲ್ಲಿಂದ ನೋಡಿದ್ರೆ ಅದ್ರ ಟಾರ್ಗೆಟ್ ಬಂದು ಇಲ್ಲಿ 30%, 32% ಫಸ್ಟ್ ಟಾರ್ಗೆಟು, ನಂತರ ಅದರ ನೆಕ್ಸ್ಟ್ ಟಾರ್ಗೆಟ್ ಬಂದು 24%. ಎರಡು ಸ್ಟಾಕ್ಗಳು ಸಿಮಿಲರ್ ಆಗಿದೆ, ಟಾಪ್ ಇಂದ ಕೆಳಗಿದೆ. ಅದೇ ನಾನು ಬೇರೆ IT ಕಂಪ್ನೀಸ್ಗಳನ್ನ ನೋಡ್ತಿದ್ದೆ, ಅವು ಸ್ವಲ್ಪ ಆಲ್ರೆಡಿ ಹೈ ಅಲ್ಲಿ ಇರೋದ್ರಿಂದ ನಾನು ಅದನ್ನ ಪ್ರಿಫರ್ ಮಾಡ್ತಿಲ್ಲ. ಕ್ವಿಕ್ಕಾಗಿ ಚಾರ್ಟ್ ನೋಡೋಣ. ಇನ್ಫೋಸಿಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಬಟ್ ಆದರೆ ಕೆಳಗೆ ಸ್ವಲ್ಪ ಬಾಟಮ್ ಇಂದ ಸ್ವಲ್ಪ ಕೆಳಗೆ ಬಂದ್ಬಿಡಿದೆ ಹೈನಲ್ಲಿ. ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ ಇದನ್ನು. ನೆಕ್ಸ್ಟ್ HCL ಟೆಕ್ನಾಲಜೀಸ್ ನೋಡೋಣ. ಇವುಗಳ ಸಿಮಿಲರ್ ಪ್ಯಾಟರ್ನ್ ಮಾಡ್ಕೊಂಡು ಬಂದಿದೆ, ಇದು ಆಲ್ಮೋಸ್ಟ್ ಅದರ ಹೈ ಹತ್ರ ಹೋಗ್ತಿದೆ, ಅದನ್ನು ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ. ಸೊ TCS ಮತ್ತೆ ವಿಪ್ರೋ ನನಗೆ ಎರಡು ಟೆಕ್ನಿಕಲ್ ವಿಷಯದಲ್ಲಿ ಮತ್ತೆ ಫಂಡಮೆಂಟಲ್ ಅಲ್ಲಿ ಒಳ್ಳೆ ಸ್ಟಾಕ್ಸ್ ಅನ್ಸು, ಅದಕ್ಕೆ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ನೇಹಿತರೆ, ಇದು ಬರೀ ಟ್ರೈನಿಂಗ್ಗೋಸ್ಕರ ಮಾಡಿರೋದು. ನಾನು ಇನ್ವೆಸ್ಟ್ಮೆಂಟ್ ಮಾಡಂಗಿದ್ರೆ ನೀವು ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್, ಬಾಯ್.